ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ಬ್ಲಾಗ್ಸ್. ಇವತ್ತು ನನ್ನ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಎಷ್ಟಿದೆಯೋ ಇವಾಗ ಅಷ್ಟು ತೋರಿಸ್ತೀನಿ, ಇನ್ನು ಸ್ವಲ್ಪ ಲಾಕರಲ್ಲಿದೆ. ಸೊ ಇವಾಗ ನಾನು ಬ್ಯಾಂಕಿಗೆ ಹೊರಟಿದ್ದೀನಿ. ಸೊ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಗೊತ್ತಿಲ್ಲ ನಾನು ನೆಕ್ಸ್ಟು ಯಾವಾಗ ಇಷ್ಟೆಲ್ಲ ತೊಗೊಂಡು ಬರ್ತೀನಿ ಮನೆಗೆ ಅಂತ. ನನ್ನ ಹತ್ರ ಇವಾಗ ಆಲ್ಮೋಸ್ಟ್ ಇದೆ, ಇನ್ನೊಂದು ಸ್ವಲ್ಪ ಮಾತ್ರ ಇಲ್ಲ. ಸೊ ಯಾವಾಗ ತರ್ತೀನೋ ಅವಾಗವಾಗ ಮಾತ್ರ ತೋರಿಸ್ತೀನಿ. ಸೊ ನಾನು ಯಾವಾಗಲೂ ಎಲ್ಲನೂ ಎತ್ಕೊಂಡು ಬರಲ್ಲ, ನನಗೇನು ನೆಸೆಸಿಟಿ ಇದೆಯೋ ಅಷ್ಟು ಮಾತ್ರ ತೊಗೊಂಡು ಬರ್ತೀನಿ. ಅದರಲ್ಲೂ ನಮ್ಮ ಮನೆ ಫ್ಯಾಮಿಲಿ ಫಂಕ್ಷನ್ ಅಂದರೆ ಎಸ್ಪೆಷಲಿ ನಂದು ಅಥವಾ ಅಣ್ಣದು ಅಥವಾ ಚೇತನ್ ಅವ್ರ ಮನೆಯವ್ರದ್ದು ಯಾರ್ದಾದ್ರೂ ಇದ್ದರೆ ಮಾತ್ರ ನಾನು ಜಾಸ್ತಿ ಎಲ್ಲ ತೊಗೊಂಡು ಬರ್ತೀನಿ. ಇಲ್ಲಾಂದರೆ ನಾನು ತೊಗೊಂಡೇ ಬರಲ್ಲ, ನಂಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಬರ್ತೀನಿ. ಸೊ ಅದಕ್ಕೆ ಇವಾಗ ಎಷ್ಟಿದೆಯೋ ಅಷ್ಟು ತೋರಿಸ್ತೀನಿ. ಇವಾಗ ಇಷ್ಟು ಇಟ್ಕೊಂಡಿದ್ದೀನಿ ತೋರ್ಸಕ್ಕಂತ. ಇಷ್ಟು ಮತ್ತು ಇಲ್ಲೊಂದು ಸ್ವಲ್ಪ ಇದೆ. ಇದರಲ್ಲಿ ಇಯರಿಂಗ್ಸ್ ಜಾಸ್ತಿ ಇಲ್ಲ, ಬಿಕಾಸ್ ಇಯರಿಂಗ್ಸ್ ನಾನು ಜಾಸ್ತಿ ತಂದಿಲ್ಲ. ಸೊ ಇಷ್ಟು ತೋರಿಸ್ತೀನಿ. ಇವಾಗ ನೋಡೋಣ ಬನ್ನಿ ಏನೇನಿದೆ ನನ್ನ ಹತ್ರ ಅಂತ. ಅದು ಮೈಕ್ ಆಫ್ ಆಗೋಗಿತ್ತು, ಮೇ ಬಿ ಚಾರ್ಜ್ ಇಲ್ಲ ಅನಿಸುತ್ತೆ. ಸೊ ಇನ್ನೊಂದು ಮೈಕ್ ಹಾಕ್ಕೊಂಡೆ, ಇದು ಆನ್ ಇದೆ. ಸೊ ಮಾತಾಡ್ತಿದ್ದೀನಿ. ನಾನು ಇನ್ನೊಂದು ಸ್ವಲ್ಪ ಹತ್ರದಲ್ಲಿ ತೋರಿಸ್ಬೇಕಂತ ಅನಿಸುತ್ತೆ. ಒಂದು ಸೆಕೆಂಡು. ನೋಡಿದ್ರೆ ಇದೆ ಫಸ್ಟ್ ಅವಾಗಲೇ ತೋರಿಸಿದ್ದು. ನಾನು ಇಲ್ಲೇ ಹತ್ರದಿಂದ ಒಂದಾದ್ಮೇಲೆ ಒಂದು ತೋರಿಸ್ಕೊತ ಹೋಗಿದ್ದೀನಿ. ಅಲ್ಲಿ ತೋರಿಸಿದ್ಮೇಲೆ ಹತ್ರದಿಂದ ತಿರ್ಗಾ ವ್ಯೂಲ್ ತೋರಿಸ್ಕೊಂಡು ಹೋಗಿದ್ದೀನಿ. ಈ ಡೀಟೇಲಾಗಿ ನೋಡ್ಕೋಬೋದು. ನೆಟ್ ವೇಟ್ ಮೇಲ್ ಮೆನ್ಷನ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಚೇತನ್ ಕೊಡಿಸಿರೋದು. ಇದು 5 ಗ್ರಾಮ್ ಇದೆ. ಇದು ಫಸ್ಟು ಗಿಫ್ಟ್ ಅಂತ ಅವ್ನು ನನಗೆ ಕೊಡಿಸಿದ್ದು. ಇದು ಮ್ಯೂಸಿಕ್ ಬರುತ್ತಲ್ಲ ಆ ಡಿಸೈನಲ್ಲಿದೆ, ಚೆನ್ನಾಗಿದೆ. ನನಗೆ ಡೈಲಿ ಯೂಸ್ ಮಾಡ್ತಿದ್ದೆ ಫಸ್ಟು, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಏನಕ್ಕಂದರೆ ಬೋರ್ ಆಗಿದೆ ಅಂತ ಬೇರೆ ಯೂಸ್ ಮಾಡ್ತಿದ್ದೀನಿ. ಇದು ಸೆಕೆಂಡು. ಇದನ್ನು ನಾನು ನನ್ನ ಹತ್ರ ಅಂದರೆ ಚೇತನ್ ಕೊಟ್ಟಿರೋ ಅಮೌಂಟಲ್ಲಿ ದುಡ್ಡು ಕೂಡಿಟ್ಕೊಂಡಿದ್ನಲ್ಲ, ಅದರಲ್ಲಿ ನಾನು ಸೇವ್ ಮಾಡಿ ತೊಗೊಂಡಿರೋದು. ಇದು 3.9 ಗ್ರಾಮ್ ಸಮಥಿಂಗ್ ಇದೆ. ನನ್ನ ಹತ್ರ ಡೈಲಿ ಲಕ್ಷ್ಮಿ ಮುಖೋಡ ಇದೆ, ಅದಕ್ಕೆ ಇಡೋದಕ್ಕಂತ ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಇವಾಗ ಲಕ್ಷ್ಮಿ ಮುಖೋಡಕ್ಕೂ ಬೇರೆ ಓಲೆ ಇಟ್ಬಿಟ್ಟು ಇದನ್ನ ಆಚೆ ತಕ್ಕೊಂಡಿದ್ದೀನಿ. ಅಂದರೆ ಇದು ನನ್ನ ದೊಡ್ಡ ಇಯರಿಂಗು. ಆಮೇಲೆ ಇದು ನಾನು ಪಿನ್ ಇಂಟ್ರೆಸ್ಟಲ್ಲಿ ನೋಡಿ ಮಾಡಿಸಿರೋ ಇಯರಿಂಗು. ಇದು 2019 ಮಾಡಿಸಿಟ್ಕೊಂಡಿರೋದು. ಇದು 21 ಗ್ರಾಮ್ ಇದೆ. 21 ಗ್ರಾಮ್ ಇದೆ. ಇದು ನನ್ನ ಫೇವ್ರೆಟ್ ಇಯರಿಂಗ್. ಇದು ಕೂಡ ಚೇತನ್ ಮಾಡಿಸ್ಕೊಟ್ಟಿದ್ದೆ. ಏನಕ್ಕಂದರೆ ಅವಾಗಿನ್ನೂ ಲವ್ ಮಾಡೋದಕ್ಕಿಂತ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ವಿ. ಸೊ ನಾನು ಲವ್ ಸ್ಟೋರಿ ಹೇಳ್ತೀನಿ. ಏನಕ್ಕೆ ನಾವೆಲ್ಲ ಅವಾಗಲೇ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಆಮೇಲೆ ಮದುವೆ ಆಗಿರೋದು ನಾವಿಬ್ಬರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಒಂಥರ ಸ್ವಲ್ಪ ಅರ್ಧ ಸೆಟಲ್ ಆಗಿ ಆಮೇಲೆ ಮದುವೆ ಆಗಿರೋದು. ಸೊ ಇದು 21 ಗ್ರಾಮ್ ಇದೆ. ಆಮೇಲೆ ಹತ್ರದಿಂದ ತೋರಿಸ್ತೀನಿ. ಇದು ನನ್ನ ಫೇವ್ರೆಟ್ ಇಯರಿಂಗ್ ಮತ್ತು ತುಂಬ ಚೆನ್ನಾಗಿರೋ ಇಯರಿಂಗು. ಅದಕ್ಕೆ ಇದೆ ಮೊನ್ನೆ ನಾಮಕರಣದಲ್ಲಿ ಹಾಕಿದ್ದು ನಾನು. ಮೈಕ್ ಒಂದ್ಸತಿ ಚೆಕ್ ಮಾಡ್ಕೋಬೇಕು, ಇಲ್ಲ ಅಂದರೆ ಈ ಡಿಸೈನ್ ಇದೆಲ್ಲ ತುಂಬ ಸೂಪರಾಗಿದೆ. ಇಲ್ಲಿ ನಿಮ್ಗೆ ಹತ್ರದಿಂದ ತೋರಿಸ್ಬೇಕಾದ್ರೆ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ರಿಯಲಾಗಿ ನೋಡೋದಕ್ಕೆ ತುಂಬ ದೊಡ್ಡದಿದೆ. ಅಂದರೆ ಲೈಕ್ 20.6 ಗ್ರಾಮ್ ಅಂದರೆ ನಿಮಗೆ ಗೊತ್ತಿರುತ್ತೆ ಅದು ಸ್ವಲ್ಪ ದೊಡ್ಡದಾಗೇ ಇರುತ್ತೆ ಅಂತ. ಬಟ್ ಕಿವಿಗೆ ಇಟ್ಕೊಂಡ್ರೆ ಮಾತ್ರ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಮತ್ತು ಯುನಿಕಾಗಿ ಕಾಣುತ್ತೆ. ಎಲ್ಲನೂ ಒಂದೇ ಥರ ಇರುತ್ತೆ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟು. ನಾನು ಪಿನ್ ಇಂಟ್ರೆಸ್ಟಲ್ಲಿ ನೋಡಿ ಹುಡುಕಿ ಇದನ್ನ ಮಾಡಿಸ್ಕೊಂಡಿದ್ದು. ಆವಾಗಲೇ 2023 ಮಾಡಿಸ್ಕೊಂಡಿದ್ದೆ. ಏನಕ್ಕಂದರೆ ನನಗೆ ಈ ಡಿಸೈನ್ ತುಂಬ ಇಂಪ್ರೆಸ್ ಥರ ಆಗಿಬಿಟ್ಟಿತ್ತು. ಅದಕ್ಕೇ ಆಮೇಲೆ ಅದೇ ಆವಾಗ ಮಾಡಿಸ್ಕೊಂಡಿದ್ರಿಂದ ಸ್ವಲ್ಪ ಕಡಿಮೆ ಇತ್ತು. ಈ ಇಯರಿಂಗ್ ಮಾಡಿಸಿದಾಗ 5000 ಇತ್ತು. ಸೊ ನನಗಿದು ಪರ್ಸ್ನಲಿ ತುಂಬ ಇಷ್ಟ ಆಗಿರೋಂಥ ವಾಲೆ. ತಿರ್ಗಿ ಆವಾಗಲೇ ಆದಂಗೆ ಆಗ್ಬಿಡುತ್ತೆ. ಆಮೇಲೆ ಇದು ಮುತ್ತಿನ ಓಲೆ ಜುಮ್ಕೆ ಅಮ್ಮ ಕೊಡಿಸಿರೋದು. ಅಂದರೆ ಮದುವೆಗೆ ಅಂತ ಅಲ್ಲ, ಆವಾಗ ಮುಂಚೆನೇ ಎಲ್ಲ ತೆಗ್ದಿಟ್ಟಿರೋದು ನಾನು. ಇದು ಎಷ್ಟಿದೆ, ಒಂದು 11 ಗ್ರಾಮ್ ಇರಬೇಕಿದು ಮುತ್ತಿನ ಓಲೆ ಜುಮ್ಕೆ. ಇದು 11 ಗ್ರಾಮ್ ಇರಬೇಕು. ನಂಗೆ ಗೊತ್ತಿಲ್ಲ ಹೇಗೆ ಕಾಣಿಸ್ತಿದೆ ಅಂತ ವೀಡಿಯೋದಲ್ಲಿ, ನಾನು ಪದೇ ಬಂದಂತೂ ನೋಡೋಕ್ಕಾಗ್ತಿಲ್ಲ. ಸೊ ನಾನು ಹಿಂಗೆ ತೋರಿಸಿರ್ತೀನಿ 11 ಗ್ರಾಮ್ ಅಂತ ಎಲ್ಲ ಹೇಳಿ. ಆಮೇಲೆ ಡೀಟೇಲಾಗಿ ನಾನು ಡಿಸೈನು ತಿರ್ಗಿ ಹತ್ರದಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ಚೆನ್ನಾಗಿ ಕಾಣಿಸುತ್ತೆ. ನಾನು ಆಮೇಲೆ ಫೋಟೋಸು ಹಾಕ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇದು ಮೊನ್ನೆ ಸತ್ಯನಾರಾಯಣ ಸ್ವಾಮಿ ಪೂಜೆದಲ್ಲಿ ಹಾಕ್ಕೊಂಡಿರೋ ವೀಡಿಯೋ ಇದು.
ಈ ಓಲೆ ತೊಗೊಂಡಿದ್ದು 2021 ಕೊರೋನಾ ಟೈಮ್ ಅಂತ ಅನಿಸುತ್ತೆ. ಅವಾಗ ಪರವಾಗಿಲ್ಲ, ಅದು ಆವಾಗ್ಲೂ ಲೈಕ್ ಅರೌಂಡ್ 5000 ಸಮಥಿಂಗ್ ಇತ್ತು, ಅಂದರೆ 5000 ಚಿಲ್ಲರೆ ಇತ್ತು. ಇದು ನನ್ನ ಹತ್ರ ಯಾವುದೂ ಈ ಥರ ಮುತ್ತಿನ ಓಲೆ ಜುಮ್ಕೆ ಇರಲಿಲ್ಲ. ಅಮ್ಮಂಗೆ ನನಗಿದು ಮುತ್ತಿನ ಓಲೆ ಜುಮ್ಕೆ ಕೊಡಿಸ್ಬೇಕಂತ ಆಸೆ ಇತ್ತು ಅವ್ರಿಗೆ. ಏನಕ್ಕಂದರೆ ಅವರು ಮುಂಚೆ ಇತ್ತಂತೆ ಅವ್ರ ಹತ್ರ, ಇವಾಗಿಲ್ಲ, ಅವಾಗೆಲ್ಲ ಅಡ ಬಿಟ್ಬಿಟ್ಟಿದ್ರಂತೆ. ಅದಕ್ಕೆ ನಿನಗೆ ಒಂದು ನಾನು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಆ ಥರ ಬೆಳ್ಳಿ ಮೋಡದ ಜುಮ್ಕೆ ಮಾಮೂಲಿ ಜುಮ್ಕೆ ಕೊಡಿಸಿದ್ರದು ಮುತ್ತಿಂದು. ನಾನು ಇಲ್ಲಿ ಬೆಳ್ಳಿ ಮೋಡ ಬರುತ್ತಲ್ಲ ಆ ಓಲೆ ತೊಗೊಳ್ಲಿಲ್ಲ. ಅದು ಯಾಕೋ ನನಗೆ ನಾನು ಹಿಂಗೆ ಪ್ರಿಫರ್ ಮಾಡ್ತೀನಿ ಅಂದರೆ ಈ ಕಡೆ ನಾನು ಇಟ್ಕೋಬೇಕು, ಅಮ್ಮನೂ ಇಟ್ಕೋಬೇಕು, ಆ ಥರ ಪ್ರಿಫರ್ ಮಾಡ್ತೀನಿ. ಅಮ್ಮಂಗೆ ಅದು ಬೆಳ್ಳಿ ಮೋಡದ್ದು ಇಟ್ಟೆ, ಅದು ಚೆನ್ನಾಗಿ ಕಾಣಿಸ್ಲಿಲ್ಲ, ಬಟ್ ನನಗೆ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಅದಕ್ಕೆ ಬೇಡ ಬಿಡು, ನಾರ್ಮಲ್ ಓಲೆನೇ ತೊಗೋತೀನಿ, ನೀನು ನಾನು ಇಬ್ಬರು ಇಟ್ಕೋಬೋದು ಅಂತ ನಾನು ಈ ಓಲೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇನ್ನೂ ಒಂದಿದೆ, ಇಷ್ಟ ಇರೋದು ಇಯರಿಂಗ್ಸ್ ಮನೇಲಿ, ಮಿಕ್ಕಿದೆಲ್ಲ ನನ್ನ ಲಾಕರಲ್ಲೇ ಇದೆ. ಈ ಇಯರಿಂಗ್ ಇದೆಯಲ್ಲ, ಇದು ರೀಸೆಂಟಾಗಿ ತೊಗೊಂಡು ಬಂದಿರೋದು, ಒಂದು ಮಾರ್ಚಲ್ಲಿ ಅನಿಸುತ್ತೆ, ಇದು ಮಾರ್ಚಲ್ಲಿ ತೊಗೊಂಡು ಬಂದಿರೋದು. ಇದೇನು ಗೊತ್ತಾ, ಇದು ಆ್ಯಕ್ಚುಲಿ ಇದು ಅಮ್ಮಂದು, ನಮ್ಮ ಅಜ್ಜಿ ಅಂದರೆ ನಮ್ಮ ಇದ್ದಾರಲ್ಲ ಅವರು ಒಂದು ನನಗೆ ಹ್ಯಾಂಗಿಂಗ್ಸ್ ಕೊಡಿಸಿದ್ರು ಪ್ಲೇನು, ಅದು 22 ಕ್ಯಾರೆಟ್ ಇತ್ತು. ಆಮೇಲೆ ನಮ್ಮ ಅಮ್ಮ ಒಂದು ಜುಮ್ಕೆ ಕೊಟ್ಟಿದ್ರು, ಅದು ಕೂಡ 22 ಕ್ಯಾರೆಟ್ ಇತ್ತು. ಅದು ಮತ್ತು ಎರಡನ್ನೂ ಹಾಕ್ಬಿಟ್ಟು ನಾನು ಇದನ್ನು ಈ ಇಯರಿಂಗ್ ತೊಗೊಂಡು ಬಂದಿದ್ದೀನಿ. ಇದು ಬಂದುಬಿಟ್ಟು ಎಷ್ಟು 6 ಏನು ನೆನಪೇ ಇಲ್ಲ ನನಗೆ, ಇದು ಮೇ ಬಿ ಒಂದು 6.5 ಅಥವಾ 8 ಗ್ರಾಮ್ ಏನೋ ಇದೆ ಅನಿಸುತ್ತೆ, 6.5 or 8 ಗ್ರಾಮ್ ಇದೆ. ನಾನು ಇನ್ನೊಂದು ಚೆಕ್ ಮಾಡಿಬಿಟ್ಟು ನೋಡ್ತೀನಿ, ಏನಕ್ಕಂದರೆ ಎಲ್ಲ ಬಿಲ್ಸು ಇದೆ ನನ್ನ ಹತ್ರನೇ. ಇದು 6.5 or 7 ಗ್ರಾಮ್ ಏನೋ ಇದೆ ಅನಿಸುತ್ತೆ, ನನಗೇನೋ ಮರ್ತೋಗ್ಬಿಟ್ಟಿದೆ. ಇನ್ನು ಮಾರ್ಚಲ್ಲಿ ತೊಗೊಂಡು ಬಂದಿರೋದು. ಅವೆರಡು ಇಯರಿಂಗ್ ಹಾಕ್ಬಿಟ್ಟು ನಾನು ಈ ಇಯರಿಂಗ್ ತೊಗೊಂಡೆ, ಏನಕ್ಕಂದರೆ ನನ್ನ ಹತ್ರ ಯಾವುದು ಬೇಡ, 22 ಕ್ಯಾರೆಟ್ ಇರೋದು, ಮತ್ತು ಅದು ಸ್ವಲ್ಪ ಹಳೆ ಡಿಸೈನ್ ಅನ್ನಿಸ್ತಿತ್ತು ನನಗೆ. ಇವಾಗ ಇದೊಂದನ್ನು ಮನೇಲಿ ಇಟ್ಕೊಂಡಿದ್ದೀನಿ, ಎಲ್ಲಾದರೂ ಹೋಗಿ ಬರೋದಕ್ಕೆ ಸಿಂಪಲಾಗಿ ಹಾಕ್ಕೊಳ್ಳೋಕ್ಕೆ ಅಂತ, ಇನ್ನು ಯಾವುದನ್ನು ಇಟ್ಕೊಂಡಿಲ್ಲ ನನ್ನ ಹತ್ರ. ಸೊ ಇದು ಆಮೇಲೆ ಹತ್ರದಿಂದ ತೋರಿಸ್ತೀನಿ. ಆವಾಗಲೇ ನಾನು 22 ಕ್ಯಾರೆಟ್ ಅಂತ ಹೇಳಿದ್ನಲ್ಲ, 22 ಕ್ಯಾರೆಟ್ ಅಲ್ಲ, ಲೈಕ್ KDM ಚಿನ್ನ. KDM ಅಂದರೆ ಗೊತ್ತಿರುತ್ತೆ, ಅದರಲ್ಲಿ 80% ಚಿನ್ನ ಇರುತ್ತೆ, ಇನ್ನು 20% ಕಾಪರ್ ಇರುತ್ತೆ KDM ಅಲ್ಲಿ. ಸೊ ನಾನು ಅಂದ್ಕೊಂಡೆ ಇವಾಗ KDM ಬೇಡ, ಎಲ್ಲ 9168 ಇಟ್ಕೊಳ್ಳೋಣ ಅಂತ. ಆಮೇಲೆ ಅದು ಸ್ವಲ್ಪ ಓಲ್ಡ್ ಡಿಸೈನ್ಸ್ ಆಗಿತ್ತು, ಅದಕ್ಕೆ ನನಗೆ ಅದು ಬೇಡ ಅಂತ ಅಂದ್ಬಿಟ್ಟು 2 ಓಲೆನೂ ಕೊಟ್ಬಿಟ್ಟೆ ನಾನು, ನಮ್ಮ ಇಬ್ಬರು ಅಜ್ಜಿದಿರು ಕೊಟ್ಟಿರೋದು. ಆ ಎರಡನ್ನ ಹಾಕಿ ಇದನ್ನು ತೊಗೊಂಡೆ. ಇದನ್ನು ನನಗೇನಂದರೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹೋಗಿ ಬರೋದಕ್ಕೆ ನನಗೆ ಯಾವುದಾದ್ರು ಚಿಕ್ಕದಾಗಿ ಮತ್ತು ಅದೊಂದು ಸ್ವಲ್ಪ ಎಲಿಗೆಂಟ್ ಆಗಿರೋದು ಬೇಕಿತ್ತು. ಏನಕ್ಕಂದರೆ ಇನ್ನು ಮಿಕ್ಕಿದೆಲ್ಲ ನನ್ನ ಹತ್ರ ಜುಮ್ಕೆ ಎಲ್ಲ ತುಂಬ ದೊಡ್ಡದಿದೆ. ಇಲ್ಲಿ ಯಾವುದು ಜುಮ್ಕೆ ತೋರಿಸ್ತಿಲ್ಲ, ನೆಕ್ಸ್ಟ್ ಯಾವಾಗಾದ್ರೂ ತಂದಾಗ ತೋರಿಸ್ತೀನಿ. ಅದಕ್ಕೇ ನಾನು ಈ ಓಲೆ ತೊಗೊಂಡೆ. ಇದು ಇನ್ನೂ ಮೊನ್ನೆ ರೀಸೆಂಟಾಗೆ ಮಾರ್ಚಲ್ಲಿ ತೊಗೊಂಡಿರೋದು. ಇದು ತುಂಬ ಚೆನ್ನಾಗಿದೆ, ಅರೌಂಡ್ 8 ಗ್ರಾಮ್, ಅಂದರೆ ನೆಟ್ ವೇಟ್ ಹಾಕಿದ್ದೀನಿ, ಬಟ್ ಅರೌಂಡ್ 8 ಗ್ರಾಮ್ ಏನೋ ಬಂದಿದೆ ಇದು. ಇಯರಿಂಗ್ ಕಲೆಕ್ಷನ್ ಅಂತೂ ಇವಾಗ ನನ್ನ ಹತ್ರ ಇರೋದು ಇಷ್ಟು, ಇನ್ನು ಮಿಕ್ಕಿದ ಲಾಕರಲ್ಲಿದೆ. ಓಕೆ, ಸರಕ್ಕೆ ಬಂದುಬಿಡ್ತೀನಿ, ಸರ ತೋರಿಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದೇನು ಗೊತ್ತಾ, ನನ್ನ ಸೈಡ್ ಓಲೆ ಅದು ನಾನು ಬಿಚ್ಚಿಟ್ಟಿದ್ದೀನಿ, ಸೀಮಂತ ಟೈಮಲ್ಲಿ ಬಿಚ್ಚಿಟ್ಟೆ. ಅದು ಒಂದು ಬಿದ್ದೋಯ್ತು, ಅದನ್ನ ತಿರ್ಗಾ ಸಿಕ್ತು, ಹುಡುಕಿ ಎತ್ಕೊಂಡೆ. ಆಮೇಲೆ ತಿರ್ಗಾ ಇವತ್ತು ಇಟ್ಕೊಳ್ಳೋಣ, ನಾಳೆನೇ ಇಟ್ಕೊಳ್ಳೋಣ ಅಂತ ಮಾಡಿದ್ದಕ್ಕೆ ಅದು ಒಂದೇನು ಬಿದ್ದೋಗಿತ್ತಲ್ಲ, ಅದು ತೂತು ಮುಚ್ಚೋಗ್ಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಕಡೆದು ಬಿಚ್ಚಿ ಎತ್ತಿಟ್ಟಿದ್ದೀನಿ, ಇನ್ನೊಂದು ಯಾವಾಗಾದ್ರೂ ಚುಚ್ಚಿಸ್ಕೋಬೇಕು. ಮತ್ತೆ ಇದು 1 ಗ್ರಾಮ್ ಇದೆ, ಆ್ಯಕ್ಚುಲಿ ರಿಂಗ್ ಟೈಪ್ ಅಷ್ಟೇ, ಪ್ಲೇನ್ ರಿಂಗ್ ಟೈಪ್ ಇದೆ, 1 ಗ್ರಾಮ್ ಇದೆ. ಇಯರಿಂಗಿಗೆ ಬರ್ತೀನಿ. ಇದು ಅಮ್ಮಂದು ಅವತ್ತು ತೋರಿಸಿದ್ದೀನಿ, ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇದು 62 ಗ್ರಾಮ್ ಇದೆ. ಅದೇ ಅಮ್ಮ ಇಲ್ಲೇ ಇದ್ದಾರಲ್ಲ, ಸೊ ಇಲ್ಲೇ ಇದೆ, ನಮ್ಮನೆಯಲ್ಲೇ ಇದೆ. ಅಮ್ಮ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ತಾರೆ. 62 ಗ್ರಾಮ್ ಇದೆ. ಅದೇ ಇವಾಗ ಅಮ್ಮಂದು ಲಾಕರ್ ಇದೆ, ಅಲ್ಲಿ ಅಮ್ಮನ ಮನೆಯಲ್ಲಿರೋ ಲಾಕರ್ ಬಂದು ನಂದು ಅಮ್ಮಂದು ಜಾಯಿಂಟ್ ಲಾಕರ್ ಮಾಡಿಸಿದ್ದೀನಿ. ಇಲ್ಲಿ ಇವಾಗ ಇನ್ನೇನು ಮದುವೆ ಆಗಿ ಎಲ್ಲ ಆಯಿತು, ಆಮೇಲೆ ನೋಡೋಣ ಲಾಕರ್ ಕ್ಲೋಸ್ ಮಾಡಿಸೋಣ, ಅಂದರೆ ನಂದು ಜಾಯಿಂಟ್ ತೆಗ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಬಂದಾಗ ತೆಗೆಸ್ಬಿಡ್ತೀನಿ ಅದನ್ನು. ಆಮೇಲೆ ಅಮ್ಮಂದು ಒಬ್ರದ್ದೇ ಇರುತ್ತೆ. ಇದು ಬಂದ್ಬಿಟ್ಟು ಅದು ಅಮ್ಮ ಇವಾಗ ಹೆಂಗೂ ಇಲ್ಲೇ ಇದ್ದಾರಲ್ಲ, ಸೊ ಇಲ್ಲಿ ನನ್ನ ಲಾಕರಲ್ಲೇ ಇಟ್ಕೊ ಅಂತ ಹೇಳಿದ್ದಾರೆ. ಸೊ ಇಟ್ಕೊಳ್ತೀನಿ, ಅವ್ರು ಹೋಗೋ ಟೈಮಲ್ಲಿ ಅವ್ರು ಎತ್ಕೊಂಡು ಹೋಗ್ತಾರೆ, ಅವ್ರಿಗೆ ಬೇಕಂದರೆ ಅಲ್ಲಿವರೆಗೂ ಇಲ್ಲೇ ಇರುತ್ತೆ ನನ್ನ ಹತ್ರನೇ. ಇದು 62 ಗ್ರಾಮ್ ಇದೆ. ಇದು ಏನು ತುಳಸಿ ಹಾರ ಅಂತಾರಲ್ಲ, ಅದು ಇದು. ಈ ಸರದಲ್ಲಿ ಕೆಳಗಡೆ ಅದೇ ಒಂದು 3 ಮುತ್ತು ಬಿದ್ದೋಗಿದೆ. ನಾವು ಆ್ಯಕ್ಚುಲಿ ಇದಕ್ಕೆ ಒಂದು 2-3 ಸತಿ ಹಾಕ್ಸಿದ್ದೀವಿ. ಮತ್ತೆ ಹಾಕ್ಸಿದ್ರೆ ನಮಗೆ ಲಾಸು, ಏನಕ್ಕಂದರೆ ಅಲ್ಲಿ ಚಿನ್ನದ ಕಂಬಿ ಕೊಟ್ಟಿರ್ತಾರಲ್ಲ ಅದೆಲ್ಲ, ಸೊ ನಮಗೆ ಎಲ್ಲ ಬಿದ್ದೋದಾಗ ನಾವೇ ಅದಕ್ಕೆಲ್ಲ ಎಷ್ಟು ಪೇ ಮಾಡಿಬಿಟ್ಟು ಹಾಕ್ಸ್ಕೋಬೇಕು. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಹೇಳ್ದೆ, ಹಾಕ್ಸೋದೇ ಬೇಡ, ಸುಮ್ಮನೆ ಇರೋ, ಅದೇನು ಹಂಗೇನು ಹಾಕೊಡೋಗೇನು ಕಾಣಿಸಲ್ಲ ಅಂತ. ಯಾವಾಗಾದ್ರೂ ಇದು ಹಾಕ್ಬಿಡ್ಬೇಕಾದ್ರೆ ಬೇರೆ ಹೊಸ ತೊಗೊಳ್ಳೋಣ ಅಂತ.
ಇದನ್ನು ಸಿಂಪಲ್ಲಾಗಿ ಅಮ್ಮ ಇವಾಗ ಎಲ್ಲ ಕಡೆ ಹೋಗಿ ಬರ್ಬೇಕಂದ್ರೆ ಸುಮ್ಮನೆ ನನಗೂ ನಮ್ಮ ಅಮ್ಮಂಗೆ ಏನು ಗೊತ್ತಾ, ಸುಮ್ಮನೆ ಒಳ್ಳೆ ಜಾತ್ರೆ ಹತ್ರ ಎಲ್ಲ ಕಡೆ ಒಂದೇ ದೊಡ್ಡದು ಹಾಕೊಂಡು ಹೋಗೋಕೆ ಇಷ್ಟ ಆಗಲ್ಲ. ನಮ್ಮ ಅಮ್ಮಂಗೂ ಅಷ್ಟೇ ನನಗೂ ಅಷ್ಟೇ. ಸೊ ನಾನು ಜಾಸ್ತಿ ಸಿಂಪಲ್ಲಾಗಿ ಹಾಕೊಂಡು ಹೋಗೋಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಗೋಲ್ಡ್ ಕಲೆಕ್ಷನ್ ಇರೋದು ಅಂದರೆ ಒಂದ್ಸತಿ ಹಾಕೊಂಡ್ಮೇಲೆ ಇನ್ನೊಂದು ಫಂಕ್ಷನ್ಗೆ ಬೇರೆ ರೀತಿ ಹಾಕೋಬೇಕು ಅಂತ ನಾನು ಕಲೆಕ್ಷನ್ ಮಾಡಿರ್ತೀನಿ. ಬಟ್ ಏನಂದರೆ ಮೇನ್ ಪರ್ಪಸ್ ಇನ್ವೆಸ್ಟ್ಮೆಂಟ್ ಪರ್ಪಸಾಗೆ ನಾನು ಯೋಚನೆ ಮಾಡೋದು. ಆಮೇಲೆ ನನಗೆ ಅದೇ ಒಂದು ಫಂಕ್ಷನಿಂದ ಇನ್ನೊಂದು ಫಂಕ್ಷನ್ಗೆ ಡಿಫ್ರೆಂಟಾಗಿ ಕಾಣಬೇಕು ಅನ್ನೋದು ಆ ಥರನೂ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿದ್ದೀನಿ. ಇದು ಅಮ್ಮಂದು ಸಿಂಪಲ್ ಆಗಿದೆ. ಇದು ಏನಿದೆಯಲ್ಲ ಏನಿದು ಡಾಲರ್. ಈ ಸೇಮ್ ಡಾಲರ್ ನನ್ನ ಹತ್ರ ಇದೆ, ನಾನು ತೋರಿಸ್ತೀನಿ ಆವಾಗಲೇ. ನನ್ನ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾಸಿನ ಸರ್ ಹಾಕೊಂಡಿದ್ದಲ್ಲ, ಅದರಲ್ಲಿ ಡಾಲರ್ ಇದೆ. ಆ್ಯಕ್ಚುಲಿ ಅದು ಡಾಲರ್ ಫಿಕ್ಸ್ ಬಂದಿಲ್ಲ, ಆಮೇಲೆ ಹೇಳ್ತೀನಿ ರೀ. ಈ ಡಾಲರ್ ಮತ್ತು ಆ ಡಾಲರ್ ಒಟ್ಟಿಗೆ ತಂದಿದ್ದು ಎರಡು. ಈ ಒಂದೊಂದು ಡಾಲರ್ ಕೂಡ, ಈ ಡಾಲರ್ 6 ಗ್ರಾಮ್ ಇದೆ. ನಾನು ಸಿಂಪಲಾಗಿ ಹೇಳ್ಬೇಕಂದ್ರೆ ಈ ಡಾಲರ್ 6 ಗ್ರಾಮ್ ಇದೆ. ಆಮೇಲೆ ಇದು ಬಂದ್ಬಿಟ್ಟು 5 ಗ್ರಾಮ್ ಇದೆ. ಇದಿಷ್ಟೇನು ಲೈಟ್ ವೆಯ್ಟ್ ಅಲ್ವಾ, ಸೊ ಇದು ಏನಿದೆಯಲ್ಲ ಇದು 5 ಗ್ರಾಮ್ ಇದೆ. ಇದರಲ್ಲಿ ಮಧ್ಯೆ ಒಂದೊಂದು ಗುಂಡಿದೆ, ಇದು ಮಾತ್ರ ಗಟ್ಟಿ ಗುಂಡು, ಇನ್ನು ಮಿಕ್ಕಿದೆಲ್ಲ ವ್ಯಾಕ್ಸ್ದು. ಸೊ ಟೋಟಲ್ ಬಂದು 11 ಗ್ರಾಮ್ ಇದೆ. ಇದು ವ್ಯಾಕ್ಸ್ ಗುಂಡದು ಟ್ರೆಂಡ್ ನಡೀತಿತ್ತಲ್ಲ, ಅದಕ್ಕೆ ಅವಾಗ ನಾವು ಇದೊಂದು ಮಾಡಿಸ್ಕೊಂಡ್ವಿ. ಅಮ್ಮ ಹತ್ರನೂ ಯಾವುದಾದ್ರೂ ಒಂದು ಸಿಂಪಲ್ ಆಗಿರಲಿ ಅಂತ. ಏನಕ್ಕಂದರೆ ಇವಾಗ ಯಾವಾದರೂ ಗೋಲ್ಡು ಏನಾದರೂ ಒಂದು ಟೈಮ್ ಬಂದಾಗ ಪ್ಲೆಡ್ಜ್ ಮಾಡಿಬಿಡ್ತೀವಲ್ಲ, ಆವಾಗ ಅಟ್ಲೀಸ್ಟ್ ಒಂದು ಸಿಂಪಲ್ ಆಗಿರೋದು ಮನೇಲಿ ಇಟ್ಟರೆ ನಮ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾವು ಇದನ್ನು ಮಾಡಿಸಿದ್ದು. ಇದೊಂದು ಅರೌಂಡ್ 11.5 ಗ್ರಾಮ್ ಏನೋ ಇರಬೇಕಿದು. ಚೆನ್ನಾಗಿದೆ, ಹಾಕೊಂಡ್ರೆ ಚೆನ್ನಾಗೂ ಕಾಣಿಸುತ್ತೆ. ಸಾಕು ಎಲ್ಲರೂ ಸಿಂಪಲಾಗಿ ಹೋಗಿ ಬರೋದಕ್ಕೆ, ಯಾವಾಗಲೂ ದೊಡ್ಡದನ್ನ ಹಾಕೊಂಡು ಹೋಗೋ. ಇದೊಂದು ನಾನು ಮಾಡಿಸ್ಕೊಂಡಿರೋದು ಸರದ ಜೊತೆ. ಇದೆಲ್ಲ ಗಟ್ಟಿ ಗುಂಡೆ, ಯಾವುದು ವ್ಯಾಕ್ಸ್ ಗುಂಡಿಲ್ಲ ಇದರಲ್ಲಿ. ಇದು ಬಂದು 3 ಗ್ರಾಮ್ ಇದೆ. ಏನಿದೆ 2 ಗುಂಡು, ಇದೆರಡು ಗುಂಡು, ಮತ್ತು ಈ ಚಿಕ್ಕದು ಗುಂಡು ಇದೆಯಲ್ಲ, ಇದು 3 ಗ್ರಾಮ್ ಇದೆ. ಇದ್ರ ಜೊತೆ ನಾನು ಡಾಲರ್ ಹಾಕೊಳ್ತೀನಿ. ಡಾಲರ್ ಅದೇ ಇವಾಗ ಕಾಸಿನ ಸರಕ್ಕೆ ಹಾಕೊಂಡಿದ್ದೀನಿ, ಅದನ್ನು ತೆಗೆದ್ಬಿಟ್ಟು ಇದಕ್ಕೆ ಹಾಕೊಳ್ಳೋದಿದ್ರೆ. ಸೊ ಇದು 3 ಗ್ರಾಮ್ ಇದೆ. ಈ ಸರ ಒಂದೇ 3 ಗ್ರಾಮ್ ಇದೆ. ಆಮೇಲೆ ಇದೇನಿದೆಯಲ್ಲ ಈ ಬೀಡ್ಸು, ಇದು ಒರಿಜಿನಲ್ ಬೀಡ್ಸು ಬಂದ್ಬಿಟ್ಟು ವ್ಯಾಕ್ಸ್ ಗುಂಡು ಮತ್ತು ಇದನ್ನು ಒಟ್ಟಿಗೆ ಮಾಡಿಸಿದ್ವಿ. ಅದನ್ನು ವ್ಯಾಕ್ಸ್ ಗುಂಡು ಹಾಕಿ ಅದು ಜಾಸ್ತಿ ಬೇಕಿತ್ತು ಅಂದ್ಬಿಟ್ಟು ಆ ಥರ ಮಾಡಿಸಿದ್ವಿ. ಇದನ್ನು ಗಟ್ಟಿ ಗುಂಡು ಹಾಕಿ ಮಾಡಿಸ್ಕೊಂಡೆ. ಇದು ಜಸ್ಟ್ ಬರೀ ಗುಂಡೆ 3 ಗ್ರಾಮ್ ಇದೆ. ಇದಕ್ಕೆ ಡಾಲರ್ ಮಾತ್ರ ಇಬ್ರಿಗೂ ಸಪ್ರೇಟ್ ತೊಗೊಂಡೆ. ನಮ್ಮ ಅಮ್ಮನ ಡಾಲರಲ್ಲಿ ಲಕ್ಷ್ಮಿ ಇದೆ, ನನ್ನ ಡಾಲರಲ್ಲಿ ಪ್ಲೇನ್ ಇದೆ. ಏನಕ್ಕಂದರೆ ನನ್ನ ಹತ್ರ ಎಲ್ಲ ಸರದಲ್ಲೂ ಲಕ್ಷ್ಮಿ ಇತ್ತು, ಇದಕ್ಕೆ ಬೇಡ ಅಂತ. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಾದ್ರೂ. ಆಮೇಲೆ ಡ್ರೆಸ್ ಮೇಲೆ ಕೂಡ ಹಾಕೋಬೋದು ಅದಕ್ಕೆ. ಆಮೇಲೆ ಇದು ಸಿಂಪಲಾಗಿ ನಾನು ಸುಮ್ಮನೆ ಹಂಗೆ ತೊಗೊಂಡಿದ್ದು, ಏನಕ್ಕಂದರೆ ಚೆನ್ನಾಗಿ ಕಾಣುತ್ತೆ ಡ್ರೆಸ್ ಮೇಲೆಲ್ಲ ಅಂತ. ಇವಾಗ ಸುಮ್ಮನೆ ಆರ್ಟಿಫಿಷಿಯಲ್ ತೊಗೊಳೋದಕ್ಕಿಂತ ಇದು ತೊಗೊಳೋದು ಬೆಸ್ಟ್ ಅಂದ್ಬಿಟ್ಟು ಅವಾಗ ತೊಗೊಂಡೆ. ಬಟ್ ನಂತರ ಆರ್ಟಿಫಿಷಿಯಲ್ ಕಲೆಕ್ಷನ್ನು ಸಿಕ್ಕಾಪಟ್ಟೆ ಇದೆ. ಒಂದು ಕಬೋರ್ಡೇ ತುಂಬಿಸಿದ್ದೀನಿ, ಅಷ್ಟು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಅದನ್ನು ಯಾವಾಗಾದರೂ. ಅದು ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ ನಾನು ಕಲೆಕ್ಷನ್ ಮಾಡಿ ಇಟ್ಕೊಂಡಿರೋದು. ಓಕೆ, ಇದು ಜಸ್ಟ್ ಅದೇ. ಇದು ಏನಿದೆಯಲ್ಲ ಈ ಬೀಡ್ಸು, ಈ ಬೀಡ್ಸ್ಗೆ ನಾನು 1500 ಕೊಟ್ಟಿದ್ದೀನಿ. ಆಮೇಲೆ ಇದು ವ್ಯಾಕ್ಸ್ ಕೋಟೆಡು. ಟೋಟಲ್ ನನಗೆ ಎಷ್ಟು ಗ್ರಾಮ್ ಇದೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇದೆಲ್ಲ ವ್ಯಾಕ್ಸ್ ಎಲ್ಲ ಬಂದ್ಬಿಟ್ಟು ಮಿಲಿ ಟೈಪಲ್ಲಿ ಇರುತ್ತಲ್ವ, ಅದಕ್ಕೆ ಟೋಟಲ್ 7000 ರುಪೀಸ್ ಏನೋ ಆಯ್ತು ಅವತ್ತಿನ ದಿನಕ್ಕೆ. ಇದೆಲ್ಲ ತೊಗೊಂಡಿರೋ ತುಂಬ ವರ್ಷದ ಹಿಂದೆನೇ, ಇವಾಗ ಯಾವುದು ತೊಗೊಂಡಿಲ್ಲ ನಾನು. ಇದನ್ನು 2018-19 ಅನ್ಸುತ್ತೆ ತೊಗೊಂಡಿರೋದು ಅಷ್ಟು. ಇನ್ನು ಇದಕ್ಕೆಲ್ಲ ಹಾಕಿ ಇಟ್ಕೊಂಡು ಬಿಡ್ತೀನಿ. ಆಮೇಲೆ ತಿರ್ಗಾ ನಿಮಗೂ ಇನ್ನೊಂದ್ಸತಿ ವಿಡಿಯೋ ಮಾಡಿ ಹತ್ರದಿಂದ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಚೇತನ್ ಅವರ ಸೀನಿಯರ್ ಅಲ್ಲ, ಚೀಫ್ ಮ್ಯಾನೇಜರ್ ಏನೋ ಗಿಫ್ಟ್ ಕೊಟ್ಟಿದ್ದು ಬಾಕ್ಸ್ ಇದು. ಎಂಗೇಜ್ಮೆಂಟಲ್ಲಿ ಅವ್ರಿಗೆ ಗಿಫ್ಟ್ ಕೊಟ್ಟರು, ಅವ್ರ ಫೇವ್ರೇಟ್ ಮ್ಯಾಮ್ ಅಂತೆ ಅವ್ರು ಗಿಫ್ಟ್ ಕೊಟ್ಟಿದ್ದು ಇದನ್ನು ನನಗೆ. ಇನ್ನು ದೊಡ್ಡದಕ್ಕೆ ಬರ್ತೀನಿ. ಇದು ಚೋಕರ್ ಅದೇ ನಾನು ಇದು ನಾಮಕರಣದಲ್ಲಿ ಹಾಕೊಂಡಿದ್ದೀನಲ್ಲ, ಇದೇ ಚೋಕರು. ಇದೆಲ್ಲ ಬೀಡ್ಸ್ ಎಲ್ಲ ಏನಿದು ಪಲ್ಸ್ ಎಲ್ಲ ಇದೆಯಲ್ಲ, ಈ ಪಲ್ಸ್ಗೆ ನಾನು 6000 ಕೊಟ್ಟಿದ್ದೀನಿ. 6000 ಆಯಿತು. ಆಮೇಲೆ ಈ ಡಾಲರು ಇದೆಲ್ಲ ಏನಿದೆಯಲ್ಲ, ಇದು ಗೋಲ್ಡು 916 ಎಲ್ಲನೂ. ಬೇಕಾದರೆ ನಿಮಗೆ ಮಾರ್ಕಿಂಗ್ ತೋರಿಸ್ಬೇಕಂದ್ರೆ ಕಾಣಿಸ್ತಿಲ್ಲ. ಓಕೆ, ಇದು 916 ಎಲ್ಲ 916 ಇನ್ನೇನಪ್ಪ, ನಾನು ಒಂದೊಂದಕ್ಕೂ ಏನು ಹೇಳಕ್ಕೆ ಹೋಗೋದಿಲ್ಲ. ಬೇರೆ ಯಾವುದೇ ನಂತರ ಗೋಲ್ಡ್ ಇಲ್ಲ, ನಿಮಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಆ್ಯಂಟಿಕ್ ಜುವೆಲ್ಸ್ ಹೆಂಗಿರುತ್ತೆ ಅಂತ. ಇದು 10 ಗ್ರಾಮ್ ಇದೆ, 10.5 ಇದೆ. ಇದು ನನ್ನ ಮದುವೆಗಿಂತ 2023 ಮಾಡಿಸಿರೋದು, ಅಲ್ಲ 2024 ನಾನು ಎಂಗೇಜ್ಮೆಂಟ್ ಆದಮೇಲೆ ಇದನ್ನ ಮಾಡಿಸ್ಕೊಂಡೆ ನಾನು 2024. ಏನು ಚೋಕರ್ ಬೇಕಿತ್ತು ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡೆ. ಇದು ನನ್ನ ನಾಮಕರಣಕ್ಕೆ ಹಾಕೊಂಡಿದ್ದೀನಲ್ಲ, ಅದೇ ಫಸ್ಟ್ ಟೈಮ್ ನಾನು ಹಾಕೊಂಡಿರೋದು. ಅಲ್ಲಿವರೆಗೂ ಹಾಕೊಂಡಿರಲಿಲ್ಲ, ನನ್ನ ಮದುವೆ ಕೂಡ ಹಾಕೊಂಡಿರಲಿಲ್ಲ.
ಈ ಸರನೂ ಅಷ್ಟೇ ನಾನು ಪಿನ್ ಇಂಟ್ರೆಸ್ಟಲ್ಲಿ ನೋಡಿ ಮಾಡಿಸಿದ್ದು. ಏನಕ್ಕಂದರೆ ಎಲ್ಲರೂ ಚೋಕರ್ ಹಾಕ್ಕೊಳ್ತಿದ್ರಲ್ಲ, ನನಗೆ ಗೋಲ್ಡಲ್ಲಿ ಕಂಪ್ಲೀಟ್ ಚೋಕರ್ ಬರುತ್ತಲ್ಲ ಅದು ನಂಗೆ ಇಷ್ಟ ಆಗಲ್ಲ. ಅದೇನಂದರೆ ನಂಗೆ ಸ್ವಲ್ಪ ಹೆವಿ ಅನಿಸುತ್ತೆ ಮತ್ತು ಅದು ಚೆನ್ನಾಗಿ ಅನಿಸಲ್ಲ, ನನಗೆ ಪರ್ಸ್ನಲಿ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಸಿಂಪಲಾಗಿ ಯಾವ್ದಾದ್ರು ಒಂದು ಚೋಕರ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಮುತ್ತಿಂದು ಚೋಕರ್ ಮಾಡಿಸ್ಕೊಂಡೆ. ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನನಗೆ ಅಂದರೆ ಎಲ್ಲದಕ್ಕೂ ವೆಸ್ಟ್ರನ್ ಲೈಕ್ ಒಂದು ಚೂಡಿ ಆ ಥರ ಹಾಕೊಂಡ್ರೆ ಅದ್ರ ಮೇಲೂ ಆಗಬೇಕು ಮತ್ತು ಸ್ಯಾರಿ ಮೇಲೂ ಹಾಕೋಬೇಕು ಅಂತ ಆ ಥರ ಪ್ಲ್ಯಾನ್ ಮಾಡಿ ಇದನ್ನ ತೊಗೊಂಡಿದ್ದು. ಇಲ್ಲ ಅಂದರೆ ಸುಮ್ಮನೆ ಎಲ್ಲನೂ ಸ್ಯಾರಿ ಮೇಲೆ ಆಗುತ್ತೆ. ನಾವು ಜಾಸ್ತಿ ಸ್ಯಾರಿನೇ ಉಡಲ್ಲ ಎಲ್ಲ ಟೈಮಲ್ಲೂ. ಅದಕ್ಕೆ ನಾನು ಮದುವೆ ಟೈಮಲ್ಲಿ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಏನಕ್ಕಂದರೆ ನಾನು ಹೇಳಿದ್ನೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ. ಆ್ಯಕ್ಚುಲಿ ನನ್ನ ಮದುವೆಗೆ ಅಂತಲೇ ಅಮ್ಮ ಅವ್ರ ಹತ್ರ ಫಸ್ಟೇ ದುಡ್ಡು ಇಸ್ಕೊಂಡ್ಬಿಟ್ಟಿದ್ವಿ, ನಮ್ಮ ಇನ್ವೆಸ್ಟ್ಮೆಂಟ್ಗೆ ಹಾಕ್ಕೊಂಡ್ವಿ ನಾವು. ಆಮೇಲೆ ಮದುವೆಗೆ ನಾನು ತಿರ್ಗಾ ಗೋಲ್ಡ್ ಇಟ್ಬಿಟ್ಟು ಆಮೇಲೆ ನಾನು ಮದುವೆಗೆ ಯೂಸ್ ಮಾಡಿಕೊಂಡೆ ಅಮೌಂಟ್ನ. ನನ್ನ ಮದುವೆಗೆ ಅಂತ ಅವ್ರ ಹತ್ರ ಏನು ಒಂದು 22 lakhs ಏನೋ ಇಸ್ಕೊಂಡ್ಬಿಟ್ಟಿದ್ದೆ ನಾನು. ಒಡವೆ ಬಿಟ್ಟು 22 lakhs ಮದುವೆಗೆ ಅಂತ ಕೊಟ್ಟಿದ್ರು, ಅದನ್ನ ನಾವು ಇನ್ವೆಸ್ಟ್ಮೆಂಟ್ಗೆ ಹಾಕ್ಕೊಂಡ್ವಿ ನಾನು ನಮ್ಮ ಚೇತಿ. ಆಮೇಲೆ ನನ್ನ ಮದುವೆಗೆ ನಾನು ಅವ್ರ ಹತ್ರ ತಿರ್ಗಾ ₹1 ಇಸ್ಕೊಂಡಿಲ್ಲ. ನಾನು ಒಡವೆ ಇಟ್ಕೊಂಡು ತಿರ್ಗಾ ನನ್ನ ಮದುವೆಗೆ ಆಲ್ಮೋಸ್ಟ್ ಅಷ್ಟೇ ಆಯಿತು, ಅಷ್ಟೇ ಖರ್ಚಾಯಿತು. ಒಡವೆ ಬಿಟ್ಟೆ ಒಂದು 22 ಲಕ್ಷನೇನೋ ಮದುವೆ ಖರ್ಚಾಯಿತು. ಓಕೆ, ಇದು ನನ್ನ ಕಾಸಿನ ಸರ. ಇದು ಬಂದು 34.5 ಗ್ರಾಮ್ ಇದೆ. ನನ್ನ ಹತ್ರ ಯಾವುದು ಲೈಟ್ ವೇಟ್ ಜ್ಯುವೆಲ್ರಿ ಅಂತ ಏನಿಲ್ಲ, ನನ್ನ ಹತ್ರ ಎಲ್ಲ ಗಟ್ಟಿನೇ ಇರೋದು. ಆಮೇಲೆ ಎಲ್ಲದಕ್ಕೂ ನಾನು ಚೈನ್ ಹಾಕ್ಸಿದ್ದೀನಿ ಇವಾಗ. ಓಕೆ, ಆಮೇಲೆ ಹೇಳ್ತೀನಿ. ಇದು 34.5 ಗ್ರಾಮ್ ಇದೆ. ನಾನು ಹತ್ರದಿಂದ ತೋರಿಸ್ತೀನಿ ಇನ್ನೊಂದು ಸತಿ. ಕಾಣಿಸ್ತಿರ್ಬೋದು ಅನ್ಕೋತೀನಿ. ಈ ಸರ ಮಾಡಿಸಿದ ಕೂಡ ಕೊರೋನಾ ಟೈಮಲ್ಲಿ, ಫಸ್ಟ್ ಕೊರೋನಾ ಬಂತಲ್ಲ ಆ ಟೈಮಲ್ಲಿ. ಆವಾಗ ಆಲ್ಮೋಸ್ಟ್ ಗೋಲ್ಡು 5,000 ಸಮಥಿಂಗ್ ಇತ್ತು. ಆ್ಯಕ್ಚುಲಿ ನಾವು ಮಾಡಿಸಾದ್ಮೇಲೆ ಗೋಲ್ಡ್ ಕಮ್ಮಿ ಆಯಿತು. ಆವಾಗ ಒಂದು ಸ್ವಲ್ಪ ದುಡ್ಡಿತ್ತು, ಮಾಡಿಸ್ಕೊಂಬಿಡೋಣ ಅಂತ ಮಾಡಿಸಿದ್ವಿ. ಏನಕ್ಕಂದರೆ ಯಾವಾಗ ದುಡ್ಡಿರುತ್ತೋ ಅವಾಗ ಮಾಡಿಸ್ಕೊಂಡಿದ್ದೀವಿ ನಮ್ಮ ಮನೇಲಿ. ಯಾಕಂದರೆ ಖರ್ಚಾಗ್ಬಿಡುತ್ತೆ ದುಡ್ಡು ಅಂತ ನಾವು ಇಟ್ಕೊಳ್ತಾನೆ ಇರಲಿಲ್ಲ ಕೈಯಲ್ಲಿ. ಅದರಿಂದ ಇದು ಕೊರೋನಾ ಟೈಮಲ್ಲಿ ಮಾಡಿಸಿದ್ದು. ಅವಾಗ ಅದೇ 5,000 ಚಿಲ್ಲರೆ ಇತ್ತು. ಇದು ಚೆನ್ನಾಗಿದೆ. ಆಮೇಲೆ ಹೆವಿ ಇದೆ ಸ್ವಲ್ಪ, 34.5 ಇದೆ. ನಾನು ಆಲ್ಮೋಸ್ಟ್ ಎಲ್ಲ ಸರಕ್ಕೂ ಚೈನ್ ಹಾಕ್ಸಿದ್ದೀನಿ, ಎಕ್ಸೆಪ್ಟ್ ಇವಾಗ ಮಾಡಿಸಿರೋ ಮುತ್ತು ಸರ ಏನಿದೆಯಲ್ಲ ಮುತ್ತಿಂದು, ಅದು ಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆಲ್ಲ ಇದು ಚೈನ್ ಹಾಕ್ಸಿದ್ದೀನಿ, ಬ್ಯಾಕ್ ಚೈನು. ಏನಕ್ಕಂದ್ರೆ ಅದು ಗಟ್ಟಿ ಇರುತ್ತೆ. ಮತ್ತು ಅದು ಈ ಥರ ಮಾಮೂಲಿ ಥ್ರೆಡ್ ಹಾಕ್ತೀವಲ್ಲ ಅದು ಹಿಂಗೆ ತಿರ್ಕೊಳ್ತಾ ಇರುತ್ತೆ. ಬಟ್ ಇದು ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಅಗ್ಲ ಇದೆ. ಇದೊಂದು ಹಾಕಿದ್ರೇ ಸಾಕು, ಹೆವಿ ಅಂತ ಅನಿಸುತ್ತೆ. ಇದು ನೋಡ್ಬೇಕಾದ್ರೆ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಹಾಕೊಂಡಾಗ ತುಂಬ ದೊಡ್ಡದಾಗಿ ಅನಿಸುತ್ತೆ. ನಾನು ಇಲ್ಲಿ ಹಾಲ್ಮಾರ್ಕ್ ಕೂಡ ತೋರಿಸಿದ್ದೀನಿ. ಇದಕ್ಕೆ ನಾನು ಯಾವುದಕ್ಕೆ ನೆನಪಾಯ್ತು ಅದಕ್ಕೆಲ್ಲ ಹಾಲ್ಮಾರ್ಕ್ ತೋರಿಸಿದ್ದೀನಿ, ಇನ್ನು ಮಿಕ್ಕಿದ್ದಕ್ಕೆ ಎಲ್ಲದಕ್ಕೂ ತೋರಿಸಿಲ್ಲ. ನಾನು ಹೇಳಿದ್ನಲ್ಲ, ಇದು ಆ್ಯಕ್ಚುಲಿ ರಿಮೂವೇಬಲ್. ಅಮ್ಮಂಗೆ ತಂದು ಕೊಟ್ಟಿರೋದು ರಿಮೂವೇಬಲ್ಲೇ, ಇದನ್ನು ರಿಮೂವೇಬಲ್ಲೇ. ಡಾಲರು ಇದು 6 ಪಾಯಿಂಟ್ ಸಮಥಿಂಗ್ ಏನೋ ಇದೆ. ಇದು ಅದು ಎರಡು ಸೇಮೇ, ಬಟ್ ಒಂಚೂರು ಡಿಸೈನ್ ಚೇಂಜ್ ಇದೆ. ಅದಕ್ಕೆ ಲಕ್ಷ್ಮಿ ಇದೆ, ಇದು ಲಕ್ಷ್ಮಿ ಏನೂ ಇಲ್ಲ, ಪ್ಲೇನ್ ಇದೆ. ಇದನ್ನು ನಾನು ಆ ಗ್ರೀನ್ ಕಲರ್ ಸರ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ಮತ್ತು ಬೇಕಾದಾಗ ನಾನು ಇದಕ್ಕೆ ಕಾಸಿನ ಸರಕ್ಕೆ ಜಾಯಿಂಟ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಅಷ್ಟೇ. ಈ ಡಾಲರ್ ಇಲ್ಲಿ ಬ್ಲ್ಯಾಕ್ ಕಾಣಿಸ್ತಿದೆ, ಬಟ್ ಇದು ಆ್ಯಕ್ಚುಲಿ ಆ್ಯಂಟಿಕ್ ಕಲರ್ ಇದೆ, ಇನ್ನು ಬ್ಲ್ಯಾಕ್ ಇಲ್ಲ. ಇದು ನಂದು. ಅಮ್ಮಂದು ಈ ಸೇಮ್ ಇದೇ ಥರ ಇದೆ, ಅದ್ರ ಮಧ್ಯೆ ಲಕ್ಷ್ಮಿ ಇದೆ, ಅಷ್ಟೇ ಡಿಫ್ರೆನ್ಸು. ಜಾಯಿಂಟ್ ಆರಾಮಾಗಿ ಜಾಯಿಂಟ್ ಮಾಡ್ಬೋದು. ಏನಕ್ಕಂದರೆ ಜಸ್ಟ್ ಹಿಂಗೆ ಉಕ್ ಥರ ಇದೆಯಲ್ಲ ಅದನ್ನ ಹಾಕೋದು ಅಷ್ಟೇ, ಏನು ಬಿದ್ದೋಗಲ್ಲ. ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಆಯಿತು. ಇಷ್ಟೇ. ನಾನು ಇವಾಗ ಹಾಕಿಲ್ಲ, ನಿಮಗೆ ತೋರಿಸ್ಬೇಕು ಅಂತ ಜಸ್ಟ್ ಹಿಂಗೆ ಹಾಕಿದ್ದೀನಿ. ಅದನ್ನ ಸೈಡ್ಗೆ ಹಾಕಬೇಕು. ಮತ್ತು ನಾನು ಇವಾಗ ಅದನ್ನ ಬಿಚ್ಕೊಂಡು ಮನೆಯಲ್ಲೇ ಇಟ್ಕೋತೀನಿ, ಎಲ್ಲಾದರೂ ನನಗೆ ಸಿಂಪಲಾಗಿ ಹೋಗಬೇಕು ಅಂತ. ಸೊ ಈ ಥರ ಹಾಕ್ಕೊಂಡು ಇಟ್ಕೊಂಡ್ರೆ ಆಯಿತು. ಸೊ ರಿಮೂವಬಲ್ ಇದ್ದರೆ ತುಂಬ ಯೂಸ್ ಆಗುತ್ತೆ. ಏನಕ್ಕಂದರೆ ನಮಗೆ ಬೇಕಾಗಿರೋದಕ್ಕೆ ಹಾಕೋಬೋದು. ಒಂದು ನಿಮಿಷ ಇರಿ, ಮಿಡಲ್ಗೆ ಹಾಕಿ ತೋರಿಸ್ತೀನಿ. ಇವಾಗ ನಾನು ಮಿಡಲಲ್ಲಿ ಇದಿದೆ ಬಿಚ್ಚಿದ್ದು, ಅದು ಹಾಕೊಂಡ್ಬಿಟ್ಟು ಎಲ್ಲಿಗೆ ಕರೆಕ್ಟಾಗಿ ಮಿಡಲ್ ಬರುತ್ತೆ ಅಂತ ಹಾಕೊಂಡು ನೋಡಿ ಹಾಕಬೇಕಾಗುತ್ತೆ. ಸೊ ಇವಾಗ ಕರೆಕ್ಟಾಗಿದೆ ಅನ್ಕೋತೀನಿ. ಇದು ಮಿಡಲ್ಗೆ ಈ ಥರ ಹಾಕೊಳ್ಳೋದು. ನಾನು ಅದಕ್ಕೆ ರಿಮೂವಬಲ್ ಪೆಂಡೆಂಟ್ ತೊಗೊಂಡಿದ್ದೀನಿ, ಎಲ್ಲದಕ್ಕೂ ಆಗುತ್ತಲ್ಲ ಅಂತ. ಇದು 34.5 ಇದೆ, ಇದು 6.5 ಇದೆ. ಏನು ಇದು ಪೆಂಡೆಂಟ್ ಇದೆಯಲ್ಲ ಈ 6.5, ಈ 34.5. ಮತ್ತು ನನ್ನ ಹತ್ರ ಇನ್ನೂ ಒಂದು ನೆಕ್ಲೆಸ್ ಇದೆ, ಅದಿಲ್ಲ ನನ್ನ ಹತ್ರ ಇವಾಗ. ಅದನ್ನು ಯಾವಾಗಾದ್ರೂ ತಂದಾಗ ತೋರಿಸ್ತೀನಿ. ನನಗೆ ಇವಾಗ ಏನು ಬೇಕಿತ್ತಲ್ಲ ಅದು ಮಾತ್ರ ತಂದೆ. ಆ್ಯಕ್ಚುಲಿ ನಾನು ಇನ್ನೂ ಈ ದೊಡ್ಡ ಸರ ಏನು ಇವಾಗ ತೋರಿಸ್ತೀನಿ ಅದು ಬೇಕಾಗಿರಲಿಲ್ಲ ನನಗೆ. ಬಟ್ ಏನಂದರೆ ನನಗೆ ಅದು ಕಾಸಿನ ಇದು ಮುತ್ತಿಂದು ಸಾಕಾಗುತ್ತೋ ಇಲ್ವೋ ಅಂತ ತೊಗೊಂಡು ಬಂದೆ. ನಮ್ಮ ಚೇತಿ ಅಂತ ತೊಗೊಂಡೋಗಿ ಇಡೋವರೆಗೂ ಬಿಡ್ತಿಲ್ಲ, ಬೈತಾ ಇದ್ದಾನೆ ಯಾಕೆ ತಂದಿದ್ಯಾ ಅಷ್ಟೊಂದು ಅಂತ. ಓಕೆ, ಇದನ್ನು ಲಾಸ್ಟ್ ಇಯರ್
2025ಅಲ್ಲಿ ನನ್ನ ಸೀಮಂತ ಆಗಿದ್ದು ಆಗಸ್ಟು. ಸೆಪ್ಟೆಂಬರಲ್ಲಿ ನಾನು ಮಾಡಿಸ್ಕೊಂಡೆ ಇದನ್ನ. ಅವ್ರು ಬೇಡ ಅಂದರೂ ನಾನು ಹಠ ಬಿದ್ದು ಮಾಡಿಸ್ಕೊಂಡೆ ಇದನ್ನ. ಇದು 40 ಗ್ರಾಮ್ ಇದೆ. ನನ್ನ ನಾಮಕರಣದಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಏನಕ್ಕಂದ್ರೆ ಚೋಕರ್ ಇತ್ತಲ್ಲ, ಅದಕ್ಕೆ ನಾನು ಒಂದು ಫುಲ್ ಒಂದು ಸೆಟ್ ಮಾಡಬೇಕು ಅಂದ್ಬಿಟ್ಟೆ ಇದು ಮಾಡಿಸ್ಕೊಂಡಿದ್ದು ನಾನು. ಒಂದು ನಿಮಿಷ. ಇದು ಮುತ್ತೆ, ಇದರಲ್ಲಿ ಮುತ್ತೆನೇ 12,000 ಕೊಟ್ಟಿದ್ದೀನಿ. ಏನು ಗೊತ್ತಾ, ಈ ಥರ 3 ಲೇಯರ್ಸ್ ಸರ ಇರುತ್ತಲ್ಲ, ಇದೇ ಅಲ್ಲ ಯಾವ 3 ಲೇಯರ್ಸ್ ಸರ ತೊಗೊಂಡ್ರು ಅವು ಹಿಂಗೆ ಸುಮ್ಮನೆ ಮರ್ಚ್ಕೊಂಡು ಹೋಗ್ತಾನೆ ಇರುತ್ತೆ. ನನಗೆ ಅದಕ್ಕೆ ಒಂದೊಂದ್ಸತಿ ಸಿಟ್ಟು ಬರುತ್ತೆ, ಯಾಕಾದರೂ ತೊಗೋತೀವೋ ಅನ್ನೋ ಥರ ಅನಿಸುತ್ತೆ. ಬಟ್ ನಾನು ಇದಕ್ಕೆ ಫಸ್ಟ್ ಚೈನ್ ಹಾಕ್ಸ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಚೈನ್ ಹಾಕಿದ್ರೆ ಅವಾಗ ರೊಟೇಟ್ ಆಗಲ್ಲ. ಇದು ನಾಮಕರಣದಲ್ಲೂ ಮೊನ್ನೆ ಹಂಗೆ ಆಯಿತು, ಸುಮ್ಮನೆ ರೊಟೇಟ್ ಆಗ್ತಾನೆ ಕೂತ್ಕೋತಾಯಿತ್ತು. ನನಗಂತೂ ತಲೆ ಕೆಟ್ಟೋಗ್ತಾಯಿತ್ತು. ಇದು ಆ್ಯಕ್ಚುಲಿ ಇಲ್ಲಿ ಹಾಕ್ತೀವಲ್ಲ, ಈ ಉಕ್ಕನ್ನ ಕರೆಕ್ಟಾಗಿ ಹಾಕಿದ್ರೆ ಸರಿ ಹೋಗುತ್ತೆ. ಬಟ್ ನನಗೆ ಅದು ಅರ್ಜೆಂಟಲ್ಲಿ ಹಾಕೋಕ್ಕೂ ಆಗಲ್ಲ. ಅದೊಂದು ಟೈಮ್ ತೊಗೊಂಡು ಅದು ಯಾವ ಥರ ಉಕ್ಕಿದೆ ಅಂತ ಎರಡೂ ನೋಡ್ಕೊಂಡು ಹಾಕಬೇಕು, ಅವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆ ಆಯಿತಾ. ಇದಕ್ಕೆ ನಾನು ನೆಕ್ಸ್ಟ್ ಇರೋದೇ ಇದಕ್ಕೊಂದು ಚೈನ್ ಹಾಕ್ಸ್ಬಿಡ್ಬೇಕು. ಒಂದು 6 ಗ್ರಾಮ್ದು ಚೈನ್ ತೊಗೊಂಡು. ಓಕೆ, ಇದು 40 ಗ್ರಾಮ್ ಇದೆ. ನಾನು ಆಮೇಲೆ ಹತ್ರದಿಂದ ತೋರಿಸ್ತೀನಿ. ಕರೆಕ್ಟಾಗಿ 40 ಇದೆ, ಅಂದರೆ 39.8 ಇದೆ. 39.8 ಅಂದರೆ 0.2 ಮಿಲಿ ಕಮ್ಮಿ 40 ಇದೆ. ಇದು ನೆಟ್ ವೆಯ್ಟ್ ನಾನು ಹೇಳಿದ್ದು, ಗ್ರಾಸ್ ವೆಯ್ಟ್ ಅಲ್ಲ. ಆಮೇಲೆ ನೆಟ್ ವೆಯ್ಟೇ 39.8 ಇದೆ. ಗ್ರಾಸ್ ವೆಯ್ಟ್ ಜಾಸ್ತಿ ಇದೆ. ಬಟ್ ಗ್ರಾಸ್ ವೆಯ್ಟ್ ನಾನು ಯಾವುದಕ್ಕೂ ಇಲ್ಲಿವರೆಗೂ ಗ್ರಾಸ್ ವೆಯ್ಟ್ ಹೇಳ್ತೀರ, ನೆಟ್ ವೆಯ್ಟೇ ಹೇಳ್ತಾ ಇರೋದು. ಏನಕ್ಕಂದರೆ ನೆಟ್ ವೆಯ್ಟೇ ಯೂಸ್ ಆಗೋದು, ಗ್ರಾಸ್ ವೆಯ್ಟ್ ಯೂಸ್ ಆಗಲ್ಲ. ಗ್ರಾಸ್ ವೆಯ್ಟ್ ಇದ್ರೂ ಅಲ್ಲಿ ಅದಕ್ಕೇನು ಬಿಲ್ ಹಾಕಲ್ಲ ಯಾರೂ, ನೆಟ್ ವೆಯ್ಟ್ಗೆ ಬಿಲ್ ಹಾಕೋದು. ಸೊ ನಾನು ನೆಟ್ ವೆಯ್ಟ್ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಕ್ಕೆ ಜಾಸ್ತಿ ಅಂದರೆ ನಿಮಗೆ ಗೊತ್ತಿರಬೇಕು, ಈ 3 ಲೇಯರ್ಸ್ ಏನಿದೆಯಲ್ಲ, ಪ್ರತಿಯೊಂದು ಅಲ್ಲಿ ಮಧ್ಯದಲ್ಲಿ ಏನಿದೆಯಲ್ಲ ಚೈನ್ಸು, ಅದೆಲ್ಲ ಲಿಂಕ್ಸ್ ಬಂದ್ಬಿಟ್ಟು ಗೋಲ್ಡ್ ಇರೋದ್ರಿಂದನೇ ಇದಕ್ಕೆ ಜಾಸ್ತಿ ಗೋಲ್ಡ್ ಕನ್ಸ್ಯೂಮ್ ಆಗಿದೆ. ಆಮೇಲೆ ಈ ಡಾಲರ್ ತುಂಬ ವೇಟ್ ಇದೆ. ಇದು ಈ ಸರ ಬಂದ್ಬಿಟ್ಟು ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ಮಾಡಿಸಿದ್ದು. ಆವಾಗ 10,130 ರುಪೀಸ್ ಇತ್ತು ಪರ್ ಗ್ರಾಮು. ನನಗೆ ಇದು ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗೋದು ನೋಡ್ಬಿಟ್ಟು ನಾನೊಂದು ಸರ ಮಾಡಿಸ್ಕೋಬೇಕು ಅಂತ, ಅದೊಂದು ಸ್ವಲ್ಪ ಅದೇನೋ ಸೀಮಂತದಲ್ಲಿ ಒಂದೊಂದು ಬಯಕೆ ಅಂತ ಅಂತಾರಲ್ಲ, ಆ ಥರ ಸೀಮಂತ ಆದಮೇಲೆ ಮಾಡಿಸ್ಕೊಂಡಿದ್ದನ್ನು ಚೇತನ್ ಬೇಡ ಅಂದರು. ನಾನು ಆದ್ರೂ ಹೋಗಿ ಹಠ ಬಿದ್ದು ಇದನ್ನ ಮಾಡಿಸ್ಕೊಂಡಿರೋದು. ಆದರೆ ಈ ಸರ ಯಾರಾದರೂ ಮಾಡಿಸೋದಿದ್ರೆ ಮುತ್ತನ್ನ ದಪ್ಪ ಇರೋದು ತೊಗೊಳ್ಳಿ. ಈ ಸರ ಬಂದ್ಬಿಟ್ಟು 40 ಅಂದರೆ ಅರೌಂಡ್ ಇನ್ನೊಂದು 20 ಮಿಲಿ ಏನೋ ಕಮ್ಮಿ, ಅರೌಂಡ್ 40 ಗ್ರಾಮ್ ಇದೆ. ಬಟ್ ಮುತ್ತು ದಪ್ಪ ಇಲ್ಲದೆ ಇರೋದ್ರಿಂದ ಯಾರಾದರೂ ದೂರದಿಂದ ನೋಡೋರಿಗೆ ಇದು ಕಮ್ಮಿ ಗ್ರಾಮ್ ಅನಿಸುತ್ತೆ. ನಾನು ಇಲ್ಲಿ ಮಾಡಿಸಿರಲ್ಲ, ರೆಡಿ ಇರೋದು ತೊಗೊಂಡು ಬಂದಿದ್ದು. ಅದಕ್ಕೇ ಅಲ್ಲಿ ನನಗೆ ಎಷ್ಟೊಂದಿತ್ತು, ಬಟ್ ನನಗೆ ಇಷ್ಟ ಆಗಿದ್ದು ಇದು ಇಷ್ಟ ಆಗಿತ್ತು. ಇದನ್ನೇ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಬೇರೆ ತೊಗೊಂಡು ಬಂದಿದ್ದೆ. ಅದನ್ನು ತೊಗೊಂಡು ಬಂದು ಮನೆಗೆ ತಿರ್ಗಾ ವಾಪಸ್ ತೊಗೊಂಡೋಗಿ ಕೊಟ್ಟೆ. ಅದು ಯಾಕೋ ನಂಗೆ ಇಷ್ಟ ಆಗಿಲ್ಲ, ಇದು ಬೇಡ ಅಂತ. ಅದು ಜಸ್ಟ್ 30 ಗ್ರಾಮ್ ಇತ್ತು. ನಾನು ಅದೇನಕ್ಕೆ ವಾಪಸ್ ಕೊಟ್ಟೆ ಅಂದರೆ ಅದು ಹೆವಿಯಾಗಿ ಕಾಣಿಸ್ತಿರ್ಲಿಲ್ಲ. ಮತ್ತು ನನಗೆ ತೊಗೊಳ್ತೀನಿ, ಸ್ವಲ್ಪ ಜಾಸ್ತಿ ಇರೋದೇ ತೊಗೊಂಡ್ಬಿಡೋಣ, ನೆಕ್ಸ್ಟ್ ಎಲ್ಲ ಗೋಲ್ಡ್ ಇನ್ಕ್ರೀಸ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಅದನ್ನ ವಾಪಸ್ ತೊಗೊಂಡೋಗಿ ಕೊಟ್ಟು ಇದನ್ನ ತೊಗೊಂಡು ಬಂದೆ. ಆವಾಗ ಮಾಡಿಸ್ಬೋದಿತ್ತು, ಬಟ್ ನನಗೆ ನಾನು ಬೇರೆ ಪ್ರೆಗ್ನೆಂಟ್ ಅಂದರೆ ಲೈಕ್ ಆಲ್ಮೋಸ್ಟ್ 8 ಮಂತ್ಸಲ್ಲಿದ್ದೆ. ಇನ್ನೇನಾದ್ರು ಡೆಲಿವರಿ ಅಂತೆಲ್ಲ ಹೋದ್ರೆ ಯಾರು ಇಸ್ಕೊಂಡ್ಬಿಡ್ತಾರೆ, ಇನ್ನು ಚೇತನಾದರೂ ಹೋಗಿ ಇಸ್ಕೊಂಡೇ ಬರಲ್ಲ ಅಂದ್ಬಿಟ್ಟು ಏನಿದೆಯಲ್ಲ ಇದನ್ನೇ ತೊಗೊಂಡೋಗೋಣ ಬಿಡು, ಯಾವಾಗಾದ್ರೂ ಏನಾದ್ರು ಚೇಂಜ್ ಮಾಡಿಸ್ಕೊಂಡ್ರೆ ಆಯಿತು ಅಂತ. ಬಟ್ ಇವಾಗ ಮೊನ್ನೆ ಮೈಸೂರು ಸಿಲ್ಕ್ಗೆ ಹಾಕಿದ್ದೆ, ಇದು ನಾಮಕರಣದಲ್ಲಿ ಹಾಕಿದ್ದಿದೆ ಸರ. ಎಷ್ಟು ಚೆನ್ನಾಗಿ ಅಂದರೆ ಅವೆರಡಕ್ಕೂ ಪೇರಪ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಹಾಕೊಂಡ್ಬಿಟ್ರೆ ನಂಗೆ ಲೈಕ್ ಯಾವುದು ಬೇರೆ ಒಡವೆಗಳೇನು ಬೇಡ ಅಂತ ಅನ್ನಿಸ್ತಿತ್ತು. ಅಷ್ಟು ಎರಡೂ ಮ್ಯಾಚ್ ಆಗಿ ಎಲಿಗೆಂಟಾಗಿ ಕಾಣಿಸ್ತಿತ್ತು. ಅದು ಫುಲ್ ಬಳೆ ಕೂಡ ನಾನು ಮುತ್ತಿಂದ ಹಾಕ್ಕೊಂಡಿದ್ದೆ. ಸೊ ಬಂದವರೆಲ್ಲ ಎಷ್ಟು ಚೆನ್ನಾಗಿ ಮ್ಯಾಚಪ್ ಮಾಡಿದ್ಯಾ ಅಂತ ಹೇಳಿದ್ರು. ಆಮೇಲೆ ಈ ವಿಡಿಯೋದಲ್ಲಿ ಎಲ್ಲನೂ ತೋರ್ಸೋಕ್ಕಾಗಿಲ್ಲ, ಏನಕ್ಕಂದರೆ ವಿಡಿಯೋ ಲಾಂಗ್ ಆಗುತ್ತೆ. ಅದಕ್ಕೆ ಇನ್ನು ಮಿಕ್ಕಿದ ಒಡವೆನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಇನ್ನು ಏನು ನನ್ನ ಹತ್ರ ಇವಾಗಿಲ್ವಲ್ಲ ಅದನ್ನು ಯಾವಾಗಾದ್ರೂ ತಂದಾಗ ತೋರಿಸ್ತೀನಿ. ಎಸ್ಪೆಷಲಿ ಚೇತನ್ದು ಯಾವುದು ಇದರಲ್ಲಿ ತೋರಿಸಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಏನಂದರೆ ಯಾರು ಈ ವಿಡಿಯೋನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಕ್ಕಂದರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.